ಜುಂಜಾ, ಈ ಹುಡುಗ ಇದ್ದಾನೆ, ಈ ಹುಡುಗನ ಕೇಳೋದಲ್ಲಿ ಗೊತ್ತೇನು? ಅಜಯ್ಯಮ್ಮರ ಅಕ್ಕ ಮನೆ ಇದೇ ಊರಾಗೆ ಅಂತೆ ಇರೋದು. ಏ ಪುಟ್ಟ, ಏನು ನಿನ್ನ ಹೆಸರು? ನನ್ನ ಹೆಸರು ರವಿ ಅಂತನ. ಯಾಕಣ? ಇಲ್ಲಿ ವಿಜಯಮ್ಮ ಅಂತ ಇದ್ದಾರಂತಲ್ಲ, ಎಲ್ಲೈತೆ ಅವ್ರ ಮನೆ? ಯಾವ ವಿಜಯಮ್ಮ? ಅಯ್ಯೋ, ಈ ಹುಡುಗ ಗೊತ್ತಿಲ್ಲ ಕಣೋ, ಯಾವ ವಿಜಯಮ್ಮ ಅಂತ ಕೇಳುತ್ತೆ. ಏನು ಹೇಳೋದು ಗೊತ್ತಾಗ್ತಾ ಇಲ್ವೇ. ಹೋಗ್ಲಿ ಬಿಡು, ನಡಿ ನೋಡೋಣ ಮುಂದೆ. ಯಾಕಣೋ ವಿಜಯಜ್ಜಿ ಅಂತ ಐತಲ್ಲ, ಅದು ಹೆಂಗೆ ಹೇಳೋದು? ವಿಜಯಜ್ಜಿ ಗೊತ್ತಾ? ವಿಜಯಜಿನ ಆ ಅಜ್ಜಿ ಮನೆ ಇಲ್ಲೇ ಇರೋದು. ಹೊಸ ಮನೆ ಕಟ್ಸಿದ್ದಾರೆ ಅವರು. ಅಲ್ಲಿ ತುಗೆಯಲ್ಲಿ ಹಾಕ್ಯಾರಲ್ಲ, ಆ ಅಜ್ಜಿ ಮನೆನಾ? ಅವರೇ ಮನೆ. ಓ, ಅಲ್ಲಿ ಕಾಣುತ್ತಲ್ಲ, ಅದೇ ಮನೆ ಹೆಂಚ್ ಹಾಕ್ಯಾರಲ್ಲ, ಅದೇ ಮನೆ ಅವ್ರದ್ದು. ಹೌದಾ, ಸರಿ ಆಯ್ತು ಬಿಡು. ಬಾರಮ್ಮ ಹೋಗೋಣ. ಓ, ಈ ಮನೆನಾ? ಏನಮ್ಮ ಹೊಸ ಮನೆ, ಒಳ್ಳೆ ನಮ್ಮ ದೊಡ್ಡತ್ತೆ ಮನೆ ಜೋರಾಗೈತೆ. ಅದಕ್ಕೆ ಮತ್ತೀಗ ಅಜಯ್ಯಮ್ಮನೂ ಅವಳಂತೂ ಸಾವುಕಾತಿ ಆಗಕ್ಕಾಗಿಲ್ಲ. ಅಕ್ಕ ನಂಗೆ ಅಳಿಯಂಗಾದ್ರೂ ದೊಡ್ಡ ಸಾವುಕಾರಿನ ಕೊಟ್ಟು ಮದುವೆ ಮಾಡಬೇಕು ಅಂತ ಅತಿ ಆಸೆ ಬಿದ್ದು ನಿನ್ನಂತನಿಗೆ ಮೋಸ ಹೋಗ್ಯವ್ರೆ ಬಿಡು. ಈಗ ಮಾಯ ಇದ್ದಾಳೋ ಇಲ್ವೋ ಈ ಮನೆಗೆ? ನಾವು ಎದುರಿಗೆ ಹೋದ್ರೆ ಅವ್ರಿಗೆ ಕಂಡಿಡಿದು ಬಿಡ್ತಾರೆ, ಇಲ್ಲ ಅಂತ ಹೇಳ್ತಾರೆ. ಮೊದಲು ಸುಮ್ಮನೆ ಕರೆದ್ಬಿಟ್ಟು ಮಾಯ ಹೊರಗೆ ಬರೋ ತಕನ ನಾವು ಇವ್ರಿಗೆ ಕಾಣಿಸ್ಕೊಂಬದ್ ಬೇಡ. ಸರಿ ಆಯ್ತು, ಹಂಗೆ ಮಾಡೋಣ. ಅಕ್ಕ ಅಕ್ಕ, ಸರಿ ಬಾಬಾ ಬಾವಳಿಗೆ ಹೋಗೋಣ. ಅಕ್ಕ ಅಕ್ಕ, ಯಾರು ಇಲ್ವಲ್ಲ? ಯಾರು ಕರೆದಿದ್ದು? ಯಾರದು? ಯಾರಿದ್ದೀರ ಇಲ್ಲಿ? ಯಾರು ಇಲ್ವಲ್ಲಪ್ಪ. ಯಾರು ಇಲ್ಲ ಕಣೆ. ಯಾರು ಇಲ್ವಾ ದೊಡಮ್ಮ? ಮತ್ ಯಾರು ಹೆಂಗಸರು ಗಂಡಸರು ಇಬ್ರು ಕರೆದಂಗ ಆಯ್ತಲ್ವಾ? ಯಾವ ಹುಡುಗರೇನ ಬಿಡೆ, ಅಲ್ಲೆಲ್ಲ ಕರಿತಾ ಇದ್ದಾವೆ ಅನ್ಸುತ್ತೆ. ಬಂದ್ಲಲ್ಲಪ್ಪ ನಿನ್ನ ಹೆಂಡತಿ ಜುಂಜಾ, ನಡಿ. ಹಾಯ್ ಡಾರ್ಲಿಂಗ್ ಮಾಯಾ. ಏನ್ ಡಾರ್ಲಿಂಗ್, ನಾನು ಯಾರು ಅಂತ ಗುರ್ತು ಸಿಕ್ತಾ ಅಥವಾ ಗುರ್ತಿಲ್ವೋ? ಮಾಯಾ, ಏನಿದು ನಿನ್ ಗಂಡ ತಾನೆ? ಹೌದು ದೊಡಮ್ಮ, ಇವ್ರಿಗೆ ಹೆಂಗ್ ಗೊತ್ತಾಯ್ತು ನಾವಿಲ್ಲಿರೋದು? ಅಯ್ಯೋ, ಯಾರು ಹೇಳಿದ್ರು ಅಡ್ರೆಸ್ಸು? ನಮ್ಮಮ್ಮ ಬಂದು ಹೋದ್ರು ಅಂತ ಹೇಳಿದ್ಲು. ಈಗ ನೋಡಿರಿ ಇವ್ರು ಇಲ್ಲಿ ಪ್ರತ್ಯಕ್ಷ ಆಗಿದ್ದಾರೆ. ಅಯ್ಯಯ್ಯೋ ದೊಡಮ್ಮ, ಏನು ಮಾಡ್ಲಿ ಈಗ? ಏನೇ ಮಾಯಾ, ಹಂಗೆ ಬಾಯಿ ತೆರ್ಕೊಂಡು ಆಶ್ಚರ್ಯವಾಗಿ ನೋಡ್ತಾ ಇದ್ಯಾ? ನಾವ್ಯಾರು ಅಂತ ಗೊತ್ತೇ ಇಲ್ಲ ಅನ್ನೋ ಥರ. ಓಹೋ, ನಾಟಕ ಮಾಡ್ಕೊಂಡು ಅಪ್ಪಯ್ಯ ಚೆನ್ನಾಗಿಲ್ಲ ಅಮ್ಮಯ್ಯ ಚೆನ್ನಾಗಿಲ್ಲ ಅಂತನ ಇಲ್ಲಿ ಬಂದು ಸೇರ್ಕೊಂಡಿದ್ಯಾ? ಏನ್ ಮಾಯಾ, ಅಲ್ಲ ಅಪ್ಪಯ್ಯ ಚೆನ್ನಾಗಿಲ್ಲ ನೋಡ್ಕೊಂಬತ್ತೀನಿ ಅಂತ ಬಂದವಳು ಇಲ್ಲಿ ಬಂದು ದೊಡ್ಡಮ್ಮನ ಮನೆಗೆ ಸೆಟ್ಲ್ ಆಗಿದೆಯಲ್ಲ ನೀನು, ನಮಗೆ ಮೋಸ ಮಾಡಿ. ಏನಿದು? ನಾಟಕ ಮಾಡ್ತಾ ಇದ್ದ ನೀನು ನಿಮ್ಮ ಅಮ್ಮಯ್ಯ ಸೇರ್ಕೊಂಡು? ಅಯ್ಯೋ ದೇವ್ರಿ, ಇವ್ರಿಗೆ ಹೆಂಗ್ ಗೊತ್ತಾಯ್ತು ನಾನು ಇಲ್ಲಿರೋ ವಿಷಯ? ಯಾರು ಹೇಳಿದ್ರು? ನಾನಂತೂ ಯಾರಿಗೂ ಫೋನು ಮಾಡಿಲ್ಲ, ನಮ್ಮಪ್ಪ ಏನೂ ಮಾಡಿತ್ತ? ಯಾರಿಗಾನ ಅಡ್ರೆಸ್ ಹೇಳ್ತಾ? ಹೆಂಗ್ ಗೊತ್ತಾಯ್ತು ಇವ್ರಿಗೆ? ಅಪ್ಪ ಚೆನ್ನಾಗಿಲ್ಲ ಅಂತ ಹೇಳಿ ಬೆಂಗಳೂರಾಗ ಇದ್ದಾರೆ, ಆಸ್ಪತ್ರೆಗೆ ಫೋನ್ ಮಾಡೋಕ್ಕಾಗಲ್ಲ, ಅಲ್ಲಿ ಯಾರು ಹೋಗಂಗಿಲ್ಲ ಅಂತ ಹೇಳಿ ನಿಮ್ಮಮ್ಮ ಹೇಳ್ತಾಳೆ. ನಾವು ನಿಜ ಅನ್ಕೊಂಡಿದ್ವಿ ಅದನ್ನೆಲ್ಲನ. ಆದ್ರೆ ಆಮೇಲೆ ಗೊತ್ತಾಗಿದ್ದು ನಿನ್ನ ಅಸಲಿ ಬಂಡವಾಳ ಏನು ಅಂತಾನ. ಹೌದೌದು, ಹಂಗೆ ಹೇಳ್ಬಿಡ್ತೀನಿ. ಅಯ್ಯೋ, ಏನಾಯ್ತು? ನಾವೇನು ಯಾವುದು ಸುಳ್ಳು ಹೇಳಿಲ್ಲ, ನಮ್ಮ ಅಮ್ಮ ಏನು ಸುಳ್ಳು ಹೇಳಿಲ್ಲ, ನಾನು ಸುಳ್ಳು ಹೇಳಿಲ್ಲ. ಇದು ನಮ್ಮ ದೊಡ್ಡಮ್ಮರ ಮನೆ. ಅದಕ್ಕೆ ನಮ್ಮ ಅಪ್ಪಯ್ಯ ಬೆಂಗಳೂರಾಗೆ ಆಸ್ಪತ್ರೆಗೆ ಇರೋದು ಅಡ್ಮಿಟ್ ಆಗೈತೆ. ಇಲ್ಲಿ ದುಡ್ಡು ಶಾರ್ಟೇಜ್ ಆಗಿತ್ತು, ಅದಕ್ಕೆ ನಮ್ಮ ದೊಡ್ಡಮ್ಮನ ಹತ್ರ ದುಡ್ಡು ಇಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಏನು ನಿಜಾನೇ ಹೇಳಿರೋದು ನಮ್ಮ ಅಮ್ಮಯ್ಯ. ನಮ್ಮ ಅಪ್ಪಗೆ ಹುಷಾರಿಲ್ಲ, ಎದೆ ನೋವು ಅಂತ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ನಮ್ಮ ದೊಡ್ಡಮ್ಮನ ಹತ್ರ ದುಡ್ಡು ಇಸ್ಕೊಂಡು ಹೋಗಕ್ಕೆ ಬಂದಿದ್ದೆ ಅಲ್ವಾ ದೊಡ್ಡಮ್ಮ? ಹೌದೌದು, ದುಡ್ಡು ಇಸ್ಕೊಂಡು ಹೋಗಕ್ಕೆ ಬಂದಿದ್ಲು ನಮ್ಮ ಮಾಯ. ಹೌದಾ? ಹಂಗಾದ್ರೆ ಬೆಂಗಳೂರಾಗ ಆಸ್ಪತ್ರೆಗಿರೋ ನಿಮ್ಮ ಅಪ್ಪಯ್ಯ ಎದ್ದು ಓಡಾಡಕ್ ಆಗ್ದಂಗಿರೋನು, ಅವನು ಎದ್ದು ಸೀದಾನ ಇಲ್ಲಿಗೆ ಬಂದಿದ್ದಾನೆ ನೋಡು ನಡ್ಕೊಂಡು. ಪಾಪ ಅಲ್ಲಿಂದ ಇಲ್ಲಿಗೆ. ಅಲ್ಲೋಡಲ್ಲಿ ಏನ್ ಹೇಳ್ತಾ ಇದ್ದೀರಾ? ನೋಡಮ್ಮ, ಅಲ್ಲಿ ನೋಡು, ನಿಮ್ಮ ಅಪ್ಪಯ್ಯ ಇಲ್ಲಿಗೆ ಬಂದವ್ ನೋಡು. ಪಾಪ ಆಸ್ಪತ್ರೆಯಿಂದಾನೆ ಎದ್ದು ಅವನೊಬ್ಬನೇನೆ. ಅಪ್ಪ, ನೀನ್ ಯಾವಾಗ ಬಂದೆ? ಏನ್ ನಾಟಕ ಮಾಡ್ತೀಯ ಮಾಯ್ಯ? ನೀನು ನಿಮ್ಮ ಅಪ್ಪನ ಇಬ್ರು ಇಲ್ಲೇ ಇದ್ದೀರಾ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ನಾಟಕ ಮಾಡಬೇಡ. ನನ್ನ ಜೊತೆಗೆ ಇರಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾಟಕ ಮಾಡ್ಕೊಂಡು ಬಂದು ಇಲ್ಲಿ ಸೇರ್ಕೊಂಡಿದ್ದೀರಾ? ನಮ್ಗೇನು ಗೊತ್ತಾಗಲ್ಲ ಅಂದ್ಕೊಂಡಿದ್ಯಾ ನಿಮ್ಮ ನಾಟಕ? ಇದೆಲ್ಲ ಬೇಕಾಗಿಲ್ಲ. ಸುಮ್ಮನೆ ನಡಿ, ಊರಿಗೆ ಹೋಗೋಣ. ಮಾಯಾ, ನಾಟಕ ಆಡಿದ್ದು ಸಾಕು, ನಡಿ ಊರಿಗೆ ಹೋಗೋಣ. ನೀನು ನಿಮ್ಮ ಅಮ್ಮನೂ ಎಷ್ಟು ನಾಟಕ ಮಾಡ್ತೀರಾ? ಏನು ದೊಡ್ಡತ್ತೆ, ನಿಮ್ಮ ಮಗಳು ಇಷ್ಟೆಲ್ಲ ನಾಟಕ ಮಾಡ್ತಾಳೆ, ನೀವು ಅದನ್ನು ಬೈದು ಬುದ್ಧಿ ಹೇಳಿ ಗಂಡನ ಮನೆಗೆ ಕಳಿಸ್ಬೇಕು ತಾನೆ? ನೀವು ಇಲ್ಲಿ ಇಟ್ಕೊಂಡಿದ್ದೀರಲ್ಲ. ನೋಡಪ್ಪ, ನೀನು ಅಮೆರಿಕ ಅದು ಇದು ಅಂತ ಹೇಳಿ ಸುಳ್ಳು ಹೇಳಿ ಮದುವೆ ಮಾಡಿ ಯಾಮಾರಿಸಿದ್ರೆ ನಿನ್ನಂತ ಜೊತೆ ಯಾರು ಸಂಸಾರ ಮಾಡ್ತಾರೆ? ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡಿರೋ ಜೊತೆ ಪಾಪ ನಮ್ಮ ಜಯಮ್ಮನು ಮಾಯನು ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ರು. ಇನ್ನಂತ ಮೋಸ್ಕಾರನ್ ಕಟ್ಕೊಂಡು ಯಾರು ತಾನೇ ಸಂಸಾರ ಮಾಡಕ್ಕಾಗುತ್ತೆ? ಅವಳು ಎಲ್ಗೂ ಬರಲ್ಲ. ಇನ್ನೊಂದು ಮದುವೆ ಆಗ್ತಾ ಇದ್ದಾಳೆ ಅವಳು. ನೀನು ಇಲ್ಲಿಂದ ನಾವು ಹೊರಟೋಗ್ಬಿಡು ಸುಮ್ಮನೆ. ಅವಳು ಬರಲ್ಲ, ನಾನು ಕಳ್ಸೋದು ಇಲ್ಲ.
ಯಾಕೆ ಕಳ್ಸಲ್ಲ ಯಾಕೆ ಕಳ್ಸಲ್ಲೇ ಏನ ನಿನ್ನ ಹೆಸರು ವಿಜಯಮ್ನ ನೀನು ಜಯ ಮಾಡ್ದಂಗೆ ಆಡ್ತೀಯಲ್ಲೇ ಅಮ್ಮಣ್ಣಿ ಕಳ್ಸತ್ ಕಲ್ತ್ಕ ಇನ್ನೊಂದು ಮದ್ವೆ ಆಗ್ತೀಯ ಅಂದ್ರೆ ಏನ್ ಅರ್ಥ ಎಲ್ಲ ಒಬ್ಬ ಗಂಡ ಇದ್ದಂಗೆನೆ ಇನ್ನೊಂದು ಮದ್ವೆ ಆಗಕ್ಕಾಗುತ್ತಾ ಈ ಸಮಾಜ ಒಪ್ಪುತ್ತಾ ಸಮಾಜ ಒಪ್ಪುತ್ತೋ ವಿಜ್ಞಾನ ಒಪ್ಪುತ್ತೋ ಅದೆಲ್ಲ ಬೇಕಾಗಿಲ್ಲ ಇವನ್ ಜೊತೆ ಅಂತ ನನಗೆ ಸಂಸಾರ ಮಾಡಕ್ ಇಷ್ಟ ಇಲ್ಲ ಸುಮ್ಮನೆ ಹೋಗ್ತಾ ಇರ್ರಿ ನಾನು ಬರೋದಿಲ್ಲ ಓ ಹಂಗಾದ್ರೆ ನಮ್ಮ ಜೊತೆ ಬಂದಿದ್ದು ಏನು ನಾಟಕನಾ ನಿಮ್ಮ ಮನೆಗೆ ಬರ್ತೀನಿ ನಿಮ್ಮ ಜೊತೆ ಸಂಸಾರ ಮಾಡ್ಕೊಂಡಿರ್ತೀನಿ ಅತ್ತೆ ಅಂತ ಹೇಳಿ ನಾಟಕ ಮಾಡ್ಕೊಂಡು ಬಂದೆ ನಿಮ್ಮ ಮನೆಯಿಂದ ಹೊರಡ್ಬೇಕಾದ್ರೆ ಏನು ಪ್ಲಾನ್ ಏನು ನಮ್ಮನ್ನ ಮನೆಯಿಂದ ಆಚೆ ಕಳ್ಸಕ್ಕೆ ನೀನು ನಿಮ್ಮಮ್ಮಯ್ಯ ಪ್ಲಾನ್ ಮಾಡಿದ್ರಿ ತಾನೇ ಹೌದು ನಿಮ್ಮನ್ನ ಮನೆ ಬಿಟ್ಟು ಓಡ್ಸಕ್ಕೆ ಈ ತರ ನಾಟಕ ಮಾಡಿವಿ ಏನಿವಾಗ ಏನಿವಾಗ ಅಂತ ನಾಚಿಕೆ ಆಗಲ್ಲ ನಿಮ್ಗೆ ಹಿಂಗೆ ಹೇಳಕ್ಕೆ ನೀನು ಒಬ್ಳು ಹೆಣ್ಣ ಅಲ್ಲ ಏನಿವಾಗ ನಾನು ನಿಮ್ಮ ಮನೆಗೆ ಬರಲ್ಲ ಬರಲ್ಲ ಅಂದ್ರೆ ಬರಲ್ಲ ನಾನು ಇಲ್ಲೇ ಇರ್ತೀನಿ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗ್ತಾ ಇರಿ ನೀವು ನಿಮ್ಮ ದಾರಿ ನೀವು ನೋಡ್ಕೊಂಡು ಪ್ಲೀಸ್ ಮಾಯಾ ಹಂಗೆಲ್ಲ ಆಟ ಮಾಡಬೇಡ ಬಾ ಹೋಗೋಣ ಮಾನ ಮರ್ಯಾದೆ ಪ್ರಶ್ನೆ ಇಲ್ಲೆಲ್ಲ ಜಗಳ ಆಡಿದ್ರೆ ಚೆನ್ನಾಗಿರಲ್ಲ ದೊಡ್ಡತ್ತೆ ಕಳಿಸಿ ನೀವಾದ್ರು ಯಾರೋ ದೊಡ್ಡತ್ತೆ ಗಿಡ್ಡತ್ತೆ ಯಾರು ಇಲ್ಲ ನಿನಗೆ ಅತ್ತೆ ಯಾರು ಇಲ್ಲ ಮೋಸಗಾರ ನನ್ನ ಮಗ ನೀನು ಮೋಸಗಾರರು ನೀವಿಬ್ರು ಸೋಂಬೇರಿಗಳು ಹೋಗ್ರಿ ಇಲ್ಲಿಂದ ಹೊರಟೋದ್ರೆ ಸರಿ ಆಯ್ತು ಕಣಿ ಹೋಗ್ತೀವಿ ಏಯ್ ಬಾರೋ ಹೋಗೋಣ ಅದೆಷ್ಟು ದಿನ ಇವಳು ಇಲ್ಲೇ ಇರ್ತಾಳೋ ನೋಡೇ ಬಿಡೋಣ ಅದೇಂಗ್ ಇನ್ನೊಂದು ಮದ್ವೆ ಆಗ್ತಾಳೆ ಅಂತಾನ ಮದ್ವೆ ಮಾಡೋ ಜವಾಬ್ದಾರಿ ನಂದು ನಾವು ಗಂಡು ನೋಡಿ ಮದ್ವೆ ಮಾಡೇ ಮಾಡ್ತೀವಿ ನೋಡ್ತಾ ಇರ್ರಿ ಅಯ್ಯ ಇನ್ನೊಂದು ಮದುವೆ ಆಗತ್ತೆ ತಪ್ಪು ಪ್ಲೀಸ್ ಬಾ ಮಯ್ಯ ನೀನು ಅಂದರೆ ನನಗೆ ತುಂಬ ಇಷ್ಟ ನಿನ್ನ ಚೆನ್ನಾಗಿ ನೋಡ್ಕೊತೀನಿ ದುಡ್ದು ಏನೋ ನಿನಗೆ ಮದುವೆ ಆಗಬೇಕಾದ್ರೆ ಸುಳ್ಳು ಹೇಳಿದೆ ಅಷ್ಟೇ ಆದರೆ ಇವಾಗ ನಿಜ ಹೇಳ್ತಾ ಇದ್ದೀನಿ ಹೆಂಗಾದ್ರೂ ಕಷ್ಟಪಟ್ಟು ದುಡ್ದು ಕೂಲಿನಾದರೂ ಮಾಡಿ ನಿನ್ನ ಸುಖವಾಗಿ ನೋಡ್ಕೊತೀನಿ ಬಾ ಮಯ್ಯ ನಮ್ಮ ಊರಿಗೆ ಹೋಗೋಣ ಪ್ಲೀಸ್ ಕೂಲಿ ಮಾಡಿ ಕೂಲಿ ಮಾಡ್ತಾನಂತೆ ಕೂಲಿ ಮಾಡಿ ಸಾಕಿದ್ರೆ ನಾನು ಸಾಕಾಗಲ್ಲ ನನಗೇನಿದ್ರು 50 ಲಕ್ಷ ರೂಪಾಯಿ ಸಂಬಳ ತರೋನಾಗಿರ್ಬೇಕು 3 ಲಕ್ಷ ಅಂತ ಸಂಬಳ ಹೇಳ್ದಲ್ಲ ಅದ್ರಾಗೆ ಅರ್ಧನಾದ್ರೂ ಇಲ್ವಲ್ಲೋ ನಿಂದು ಅರ್ಧ ಹೋಗ್ಲಿ 10,000 ರೂಪಾಯಿ ದುಡಿಮೆನೂ ಇಲ್ಲ ನಿಂದು ನಮ್ಮ ಮನೆಗೆ ಬಿಟ್ಟಿ ಕುಳಿತು ತಿನ್ಕೊಂಡು ಬಿದ್ದಿದ್ದೆ ಇಷ್ಟು ದಿನ ಈಗ ಕೂಲಿ ಮಾಡ್ತಾನಂತೆ ಕೂಲಿ ಮಾಡಿ ನೀನು ನಿಮ್ಮ ಅಮ್ಮ ಜೀವನ ಮಾಡ್ರಿ ಸಾಕು ಹೋಗ್ರಿ ನಿಮ್ಗೆ ಯಾಕೆ ಬೇಕು ಎಲ್ಲಾನ ಹೆಂಡ್ತಿ ಸಂಸಾರ ಎಲ್ಲಾನ ಹೋಗ್ರಿ ಇದೇ ಮಾತಾ ಬರಲ್ವಾ ಹಂಗಾದ್ರೆ ಬರಲ್ಲ ಅಂದ್ರೆ ಬರಲ್ಲ ಅಷ್ಟೇನೆ ನಾನು ಇನ್ನೊಂದು ಮದುವೆ ಆಗ್ತಾ ಇದ್ದೀನಿ ಯಾರು ಮದುವೆ ಆಗ್ತಾರೆ ಮಾಯಾ ಯಾರು ಮದುವೆ ಆಗಲ್ಲ ಎರಡನೇ ಮದುವೆ ಅಂದ್ರೆ ಡೈವರ್ಸ್ ತಗೊಂಡೆ ಯಾರಾದ್ರೂ ಮದುವೆ ಆಗ್ತಾರಾ ಅಂತವ್ರು ಇದಾರೆ ಯಾರಾದ್ರೂ ಹೆಣ್ ಸಿಗದೆ ಎಷ್ಟೋ ಜನ ಇಲ್ವಾ ಗಂಡ ಸತ್ತಿರೋರು ಡಿವೋರ್ಸ್ ಆಗಿರೋರು ಇರ್ತಾರೆ ಅಂತವ್ರನ್ನೇ ನೋಡಿ ಮದ್ವೆ ಆಗ್ತೀನಿ ನಾನು ಚೆನ್ನಾಗಿ ಸಂಪಾದನೆ ಮಾಡೋವಂಥವ್ರನ್ನ ನಿನ್ ಜೊತೆ ಮಾತ್ರ ನಾನು ಬರಲ್ಲ ಹೋಗು ಅವ್ರಿಗೆ ಎಲ್ಲ ವಿಷಯನೂ ಹೇಳ್ಬಿಟ್ಟೆ ಮದ್ವೆ ಆಗ್ತೀನಿ ಹೌದಾ ಆಯ್ತು ನೀನಾಗಿ ನೀನು ನಾನು ನುಡಿಕೊಂಡು ಬರೋ ಅಂತ ಟೈಮು ಬಂದೇ ಬರುತ್ತೆ ನೋಡ್ತಾ ಇರು ಕಾಲ ಹಿಂಗೆ ಇರಲ್ಲ ಅಪ್ಪ ನೀವು ಎಷ್ಟು ಬಲವಂತ ಮಾಡಿದ್ರು ಅಷ್ಟೇನೆ ಮಾಯಾ ಅಂತೂ ನಿನ್ ಜೊತೆ ಬರಕ್ಕೆ ಇಷ್ಟಪಡಲ್ಲ ಸುಮ್ಮನೆ ಹೋಗ್ರಿ ಇಲ್ಲಿಂದ ನಾನು ತೊಂದರೆ ಕೊಡಬೇಡಿ ಆರೋ ಜಿಂಜ ಹೋಗೋಣ ಇವ್ರ ಕೊಬ್ಬಿಗೆ ಸರಿಯಾಗಿ ಆಗೇ ಆಗುತ್ತೆ ದುಡ್ಡಿನ ಮದ ತುಂಬ್ಕೊಂಡೈತಿ ಇವಳಿಗೂ ಇವ್ರ ಅಮ್ಮಯ್ಗೂ ಒಂದಲ್ಲ ಒಂದ್ ದಿವಸ ಗೊತ್ತಾಗೇ ಆಗುತ್ತೆ ನಮ್ಮ ಬೆಲೆ ಏನು ಅಂತಾನ ಆವಾಗ ಇವರೇ ಹುಡಿಕೊಂಬರ್ಬೇಕು ಬಾ ನಾವು ಹೋಗೋಣ ಸುಮ್ಮನೆ ಹೋಗ್ತಾ ಇರ್ರಿ ಹುಡಿಕೊಂಬರ್ಬೇಕಂತ ಹುಡಿಕೊಂಡು ಯಾರು ಹುಡಿಕೊಂಬರ್ತಾರೆ ಇಂಥ ದರಿದ್ರದವ್ರನ್ನ ಯಾರು ಹುಡಿಕೊಂಬರಲ್ಲ ಹೋಗ್ತಾ ಇರ್ರಿ ಆಯ್ತು ಮಾಯಾ ಹೋಗ್ತೀವಿ ನೋಡ್ತಾ ಇರು ನೀನು ಹಿಂಗೆ ದೌಲತ್ನ ಮಾತಾಡ್ತಾ ಇದೆಯಾ ಒಂದಲ್ಲ ಒಂದು ದಿವಸ ಬಂದು ನೀನೇ ನಮ್ಮ ಕಾಲು ಹಿಡ್ಕೋಬೇಕಾಗುತ್ತೆ ಅಂಥ ಪರಿಸ್ಥಿತಿ ಬರುತ್ತೆ ನಿನಗೆ ಹಿಂಗೆ ಇರಲ್ಲ ಟೈಮ್ ಅನ್ನೋದು ಈಗ ಮೆರಿತಾ ಇದೆಯಾ ಮೇರಿ ನಾವೇ ಹೋಗ್ತೀವಿ ನಡಿಯಮ್ಮ ಹೋಗೋಣ ಆಯ್ತು ಬಾರೋ ಜಿಂಜ ಹೋಗೋಣ ಇವ್ರ ದೌಲತ್ನಿಗ ನನ್ನ ಮೆಟ್ಸಿಗೆ ಹಾಕ ಇಂಥವ್ರು ಸಂಸಾರ ಮಾಡಕ್ಕಲ್ಲ ಇವರು ಬರೀ ಶೋಕಿ ಮಾಡ್ಕೊಂಡು ಓಡಾಡಕ್ಕೆ ನೀನು ಅಂತವನೇ ಯಾಮಾರ್ಸಿ ಮದುವೆ ಆಗಿ ಈಗ ಅನುಭವಿಸ್ತಾ ಇದೆಯಾ ಬಾ ಹೋಗೋಣ ಸದ್ಯ ತೊಲಗಿವಲ್ಲ ದರಿದ್ರದವು ಇಲ್ಲಿಗೂ ವಕ್ರಸಿವು ಅದು ಹೆಂಗೆ ಗೊತ್ತಾಯ್ತು ಇವ್ರಿಗೆ ನಾನು ಇಲ್ಲಿರೋ ವಿಷಯ ಯಾರು ಹೇಳವ್ರಿ ಅಂತ ನಾನು ಗೊತ್ತಾಗ್ಬೇಕು ಅವ್ರಿಗೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ಅಮ್ಮಯ್ಯ ಏನ್ ಚಿಂತೆ ಮಾಡಬೇಡ ಹೋದ್ರಲ್ಲ ಇನ್ನೇನು ಚಿಂತೆ ಇಲ್ಲ ಧೈರ್ಯವಾಗಿ ನಡಿ ಒಳಕ್ಕೆ ನಿನ್ ಮದುವೆ ಆಗೋವರೆಗೂ ಹೋಗ್ಬೇಡ ಇಲ್ಲೇ ಇರುವಂತೆ ಸರಿ ಆಯ್ತು ದೊಡ್ಡಮ್ಮ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ